ನಾನು ಮಾನಸ. ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ತಾಯಿಯನ್ನು ಕಳೆದುಕೊಂಡೆ. ಅಪ್ಪ ಇನ್ನೊಂದು ಮದುವೆಯಾದ ಮೇಲೆ ಅಪ್ಪ ನನ್ನ ಬಗ್ಗೆ ಚಿಂತೆ ಮಾಡುವುದು ಕಡಿಮೆ ಆಯಿತು. ಮಲತಾಯಿ ನನ್ನನ್ನು ಕೆಟ್ಟದಾಗಿ ನಡೆಸಿಕೊಳ್ತಾರೆ. ಹೇಗಾದರೂ ಮಾಡಿ ಕಾಲೇಜ್ ಮುಗಿಸಿ ಒಂದು ಕೆಲಸ ಸೇರಿಕೊಂಡು ನಾನು ಒಬ್ಬಳೇ ಬದುಕನ್ನು ನಡೆಸಬೇಕೆಂದು ನಾನು ಬಹಳ ಕಷ್ಟಪಟ್ಟು ಚೆನ್ನಾಗಿ ಓದಿದೆ. ನಾನು ಓದೋ ಸಮಯದಲ್ಲೂ ನನ್ನ ಮಲತಾಯಿ ಮನೆ ಕೆಲಸ ಕೊಟ್ಟು ಕಷ್ಟ ಕೊಡ್ತಾ ಇದ್ರು. ನನಗೆ 2 ತಂಗಿಯರು ಇದ್ದಾರೆ ಮತ್ತು ಒಬ್ಬ ತಮ್ಮ ಇದ್ದಾನೆ. ಅವರಿಗೆ ಒಳ್ಳೆ ಊಟ ಬಟ್ಟೆ ಕೊಡ್ತಾರೆ ಮತ್ತು ಎಕ್ಸಾಮ್ ಇದ್ದಾಗ ಚೆನ್ನಾಗಿ ನೋಡಿಕೊಳ್ತಾರೆ. ಆದ್ರೆ ನನಗೆ ಇದರ ತದ್ವಿರುದ್ಧ. ಈ ಎಲ್ಲಾ ಕಷ್ಟವನ್ನು ನಾನು ಮೀರಿಕೊಂಡು ಒಳ್ಳೆ ಅಂಕಗಳು ತೆಗೆದುಕೊಂಡು ಒಂದು ಕಡೆ ಕೆಲಸಕ್ಕೆ ಸೇರ್ತೇನೆ. ನಾನು ಮೊದಲ ಬಾರಿಗೆ ಕೆಲಸಕ್ಕೆ ಸೇರಿದ್ದರಿಂದ ನನಗೆ ಅಷ್ಟೊಂದು ಚೆನ್ನಾಗಿ ಏನೂ ಬರಲ್ಲ. ಆದರೆ ನಾನು ಮುಕ್ತ ಮನಸ್ಸು. ಆ ಮನಸ್ಸನ್ನು ನನ್ನ ಬಾಸ್ ಇಷ್ಟಪಡುತ್ತಾರೆ. ಅವರು ಒಳ್ಳೆಯವರೇ, ಆದರೆ ತಪ್ಪು ಮಾಡಿದರೆ ಅವರಿಗೆ ಕೋಪ ಜಾಸ್ತಿ, ತಡೆಯುವುದಿಲ್ಲ. ನನ್ನ ಬಾಸ್ಗೆ 40 ವರ್ಷ. ಅವರಿಗೆ ಮದುವೆಯಾಗಿ ಹೆಂಡತಿ ಬಿಟ್ಟು ಹೋಗಿದ್ದಾಳೆ. ಕಾರಣ ಏನು ಅಂತ ಗೊತ್ತಿಲ್ಲ. ಆದ್ರೆ ಎಲ್ಲರೂ ಆಫೀಸ್ನಲ್ಲಿ ಹೀಗೆ ಮಾತಾಡ್ತಾರೆ. ನನಗೇನೋ ಅವರು ಒಳ್ಳೆಯವರು ಅಂತ ಅನ್ಸುತ್ತೆ. ಆದ್ರೆ ಯಾರು ಹೇಗೆ ಅಂತ ಹೇಳುವುದಕ್ಕೆ ಆಗುವುದಿಲ್ಲ. ನಾನು ಈ ಕಂಪನಿಗೆ ಕೆಲಸಕ್ಕೆ ಸೇರಿದಾಗೆಲ್ಲ ಸಂಬಳ ಬರ್ತಿರೋದ್ರಿಂದ ನನಗೆ ಸಂಬಳ ಕೊಡುವಂತ ನನ್ನ ಮಲತಾಯಿ ನನ್ನ ಹಿಂದೆ ಬಿದ್ದು ಕಾಟ ಕೊಡುತ್ತಾರೆ. ನನ್ನ ತಂದೆಗೆ ಹೇಳಿದ್ರೆ, ಹೌದು ನೀನು ಮನೆಗೆ ದುಡ್ಡು ಕೊಡಬೇಕು ಅಂತ ಅವರು ಹೇಳ್ತಾರೆ. ನಾನು ಕೊಡುವುದಿಲ್ಲ, ಅದರಲ್ಲಿ ತಪ್ಪಿಲ್ಲ ಅಂತ ಒಂದಿಷ್ಟು ದಿನ ಕೊಟ್ಟೆ. ಆದ್ರೆ ಪೂರ್ತಿ ನಮಗೆ ಕೊಡಬೇಕು ಅಂತ ಹಿಂಸೆ ಮಾಡ್ತಾರೆ. ಅದಕ್ಕೆ ನಾನು ಅವರನ್ನು ಬಿಟ್ಟು ಒಂದು ಪಿಜಿಯಲ್ಲಿ ಇರೋಕೆ ಶುರು ಮಾಡಿದೆ. ನಾನು ಒಂದು ದಿನ ಪಿಜಿಯಿಂದ ನಡ್ಕೊಂಡು ಬರ್ತಾ ಇರುವಾಗ ಬಾಸ್ ಕಾರಿನಲ್ಲಿ ನೋಡಿ ನನ್ನನ್ನು ಬನ್ನಿ ಕಾರಿನಲ್ಲಿ ಡ್ರಾಪ್ ಮಾಡ್ತೀನಿ ಅಂತ ಕೇಳಿದರು. ನಾನು ಬೇಡ ಅಂತ ಹೇಳಿದೆ. ಆದರೆ ಅವರು ಪರವಾಗಿಲ್ಲ ಬನ್ನಿ ಅಂತ ನನ್ನನ್ನು ಕೂರಿಸಿಕೊಂಡು ಕಾರಿನಲ್ಲಿ ಆಫೀಸ್ಗೆ ಕರೆದುಕೊಂಡು ಹೋದರು. ಹೋಗುವ ದಾರಿಯಲ್ಲಿ ನನ್ನ ಬಗ್ಗೆ ಕೇಳಿದರು. ನಾನು ಇರುವುದನ್ನು ಹೇಳಿದೆ. ಹೌದು, ಪಾಪ, ಕೇಳುವುದಕ್ಕೆ ಬೇಜಾರಾಗುತ್ತೆ. ಎಲ್ಲರಿಗೂ ಜೀವನದಲ್ಲಿ ಏನೋ ಒಂದು ದುಃಖ ಇರುತ್ತೆ. ಅವರ ಮಾತಲ್ಲಿ ಅವರ ದುಃಖ ನನಗೆ ಅರ್ಥ ಆಯಿತು. ಆದರೆ ನಿಜವಾಗಿ ಏನು ಹೇಳಬಹುದು ಎಂದು ತಿಳಿದುಕೊಳ್ಳಬೇಕು ನಾನು. ಹೀಗೆ ಒಂದು ದಿನ ನಮ್ಮ ಆಫೀಸ್ನಲ್ಲಿ ಪಾರ್ಟಿ ನಡೆಯುತ್ತಿತ್ತು. ಎಲ್ಲರೂ ಸ್ನೇಹಿತರು ಆಟ ಆಡುತ್ತಾ ಖುಷಿಯಾಗಿದ್ದರು. ನಾನು ಅವರನ್ನು ಕೇಳಿದೆ, ಯಾಕೆ ಸರ್, ಏನಾಯ್ತು ಅಂತ. ಅದಕ್ಕೆ ಅವರು ಹೇಳಿದರು, ಯಾರೇ ಖುಷಿಯಾಗಿದ್ದರು ನನಗೆ ನಾನು ಖುಷಿಯಾಗಿ ಕಳೆದ ದಿನಗಳು ನೆನಪಾಗುತ್ತೆ. ನನಗೆ ತುಂಬಾ ಬೇಜಾರು ತರಿಸುತ್ತೆ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ನಾನು ಸುಮ್ಮನೆ ನಿಂತೆ. ಅಂದು ಎಲ್ಲರೂ ಸ್ನೇಹಿತರು ತುಂಬಾ ಹೊತ್ತು ಪಾರ್ಟಿ ಮಾಡಿದರು. ನಾನು ಸರ್ ಜೊತೆಗೆ ಇದ್ದೆ. ಸರ್ ಸ್ವಲ್ಪ ಕುಡಿಯುತ್ತಿದ್ದರು. ಆವಾಗ ಅವರ ಜೀವನದ ದುಃಖವನ್ನು ಹೇಳಿಕೊಂಡರು. ಅವರು ಮದುವೆಯಾಗಿ 5 ವರ್ಷ ಜೊತೆಗೆ ಹೆಂಡತಿ ಮೊದಲು ಒಳ್ಳೆಯವಳು, ಆದರೆ ನಂತರ ಅವಳು ಗಂಡನಿಗೆ ಕಾಟ ಕೊಡಲು ಶುರು ಮಾಡಿದಳು. ರಾತ್ರಿ ಆದ್ರೆ ಮನೆಗೆ ಬರ್ತಿರ್ಲಿಲ್ಲ. ಸ್ನೇಹಿತರ ಜೊತೆ ಇರುತ್ತಿದ್ದಳು. ಯಾಕೆ ಅಂತ ಕೇಳಿದರೆ, ನೀನು ಯಾರು ಪ್ರಶ್ನೆ ಮಾಡುವುದಕ್ಕೆ ಅಂತ ಹೇಳುತ್ತಾಳೆ. ಏನಾದರೂ ಬೈದರೆ ನಿನ್ನ ಮೇಲೆ ಕೇಸ್ ಹಾಕುತ್ತೇನೆ ಅಂತ ಹೆದರಿಸುತ್ತಾಳೆ. ಅವಳ ಸಹವಾಸವೇ ಬೇಡ ಅಂತ ನಾವು ದೂರ ಆದ್ವಿ. ದೂರ ಆಗುವುದಕ್ಕೂ ನಾನು ಅವಳಿಗೆ ತುಂಬಾ ದುಡ್ಡನ್ನು ಕೊಟ್ಟೆ. ಇವಾಗ ಅವಳ ಕಾಟ ಇಲ್ಲ, ನೆಮ್ಮದಿಯಾಗಿದ್ದೇನೆ. ಆದರೆ ಜೀವನದಲ್ಲಿ ಯಾರೂ ಇಲ್ಲ ಅನ್ನೋದು ಈ ಎಲ್ಲ ವಿಷಯಗಳಿಂದ ಅಪ್ಪ ಅಮ್ಮನಿಗೆ ಬೇಜಾರಾಗಿ ಅವರು ಹೊರದೇಶಕ್ಕೆ ಹೋಗಿದ್ದಾರೆ. ನನಗೆ ಮತ್ತೆ ಇನ್ನೊಬ್ಬರನ್ನು ನಂಬುವುದು ಕಷ್ಟ. ಹೀಗೆ ಜೀವನ ಪರ್ಯಂತ ಇದ್ದು ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ನನಗೂ ಇನ್ನು ಆಸೆಗಳು ಜೀವನದಲ್ಲಿ ಇದೆ. ಎಷ್ಟು ದುಡ್ಡಿದ್ದರೂ ಏನು ಪ್ರಯೋಜನ, ಮನಸ್ಸಿಗೆ ಶಾಂತಿ ಇಲ್ಲ ಅಂದ್ರೆ. ಅವರ ದುಃಖ ಕೇಳಲು ತುಂಬಾ ಕಷ್ಟ ಆಯಿತು. ನಾನು ಅವರಿಗೆ ಸಮಾಧಾನ ಮಾಡಿದೆ. ಸರ್, ಜೀವನ ಯಾವಾಗಲೂ ಹೀಗೆ ಇರಲ್ಲ, ಖುಷಿಯಾಗಿ ಇರುತ್ತೆ. ನೀವು ನೋಡುವ ರೀತಿ ಬದಲಾಗಬೇಕು. ಎಲ್ಲರೂ ಖುಷಿಯಾಗಿದ್ದಾರೆ, ನೀವು ಅವರ ಜೊತೆಯಾಗಿ ಖುಷಿಯಾಗಿರಬೇಕು. ಸರಿ ಸರ್, ಇನ್ ಲೇಟ್ ಆಯ್ತು, ನಾನು ಬರುತ್ತೇನೆ ಎಂದು ನಾನು ಹೊರಟು ಹೋದೆ. ರಾತ್ರಿ ನಾನು ಅವರ ಬಗ್ಗೆ ತುಂಬಾ ಹೊತ್ತು ಯೋಚನೆ ಮಾಡಿದೆ. ಜೀವನ, ದೇವರು ಒಂದನ್ನು ಕೊಟ್ಟರೆ ಇನ್ನೊಬ್ಬರಿಗೆ ಇನ್ನೊಂದನ್ನು ಕೊಡುವುದಿಲ್ಲ. ಮರುದಿನ ನಾನು ಬಾಸ್ ಅನ್ನು ನೋಡಿದೆ. ಅವರು ನಾರ್ಮಲ್ ಆಗಿ ಮಾತಾಡಿದ್ರು, ಆದ್ರೆ ಅವರಲ್ಲಿ ಸ್ವಲ್ಪ ಬದಲಾವಣೆ ಕಾಣಿಸುತ್ತಿತ್ತು. ಅವರು ಎಲ್ಲರ ಜೊತೆ ಖುಷಿಯಿಂದ ಮಾತಾಡುತ್ತಿದ್ದರು, ನಗುತ್ತಾ ಕಾಲ ಕಳೆಯುತ್ತಿದ್ದರು. ಯಾರನ್ನು ಅವತ್ತು ಬೈದಿಲ್ಲ, ಅದೇ ಆಶ್ಚರ್ಯ. ಹೀಗೆ ಅವರು 1 ವಾರ ಕಳೆದರು. ಆಮೇಲೆ, ನೀನು ಹೇಳಿದ ಮಾತು ನಿಜ, ನೀನು ಹೇಳಿದಂತೆ ನಾನು 1 ವಾರ ನಡೆದುಕೊಂಡೆ. ಇವಾಗ ಜೀವನ ಎಷ್ಟು ಖುಷಿಯಾಗಿದೆ ಅಂತ ಅನ್ಸುತ್ತೆ. ನಾಳೆ ಶನಿವಾರ ನೀನು ಫ್ರೀ ಆಗಿದ್ದರೆ ದಯವಿಟ್ಟು ಇಬ್ಬರು ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಕೇಳಿದರು. ನನಗೂ ಪಿಜಿಯಲ್ಲಿ ಊಟ ತಿಂದು ಬೇಜಾರಾಗಿತ್ತು. ಆಯ್ತು ಸರ್ ಅಂತ ಹೇಳಿದೆ. ನಾವಿಬ್ಬರು ಒಂದು ಹೋಟೆಲ್ನಲ್ಲಿ ಭೇಟಿಯಾಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದು ಒಂದು ದೊಡ್ಡ ಹೋಟೆಲ್. ನಾನು ಮೊದಲ ಬಾರಿಗೆ ಅಂತ ದೊಡ್ಡ ಹೋಟೆಲ್ಗೆ ಹೋಗಿದ್ದು. ಬಹಳಷ್ಟು ಗ್ರ್ಯಾಂಡ್ ಆಗಿ ಇದೆ. ಎಲ್ಲರೂ ತುಂಬಾ ಒಳ್ಳೆ ಬಟ್ಟೆ ಹಾಕಿಕೊಂಡು ಬಂದಿದ್ದಾರೆ. ಮತ್ತೆ ತಿನ್ನುವುದಕ್ಕೆ ಏನೇನೋ ಇದೆ. ಅದರ ಹೆಸರುಗಳು ನನಗೆ ಗೊತ್ತಿಲ್ಲ. ಸರ್ ನನ್ನನ್ನು ಪೇಚಾಡ್ ಪಡುತ್ತಿರುವುದನ್ನು ನೋಡಿ ನಕ್ಕರು.
ನಾನು ಆರ್ಡರ್ ಮಾಡುತ್ತೇನೆ ಎಂದು ಅವರೇ ಆರ್ಡರ್ ಮಾಡಿದರು. ನೋಡು, ನೀನು ಬಂದಾಗಿನಿಂದ ನಾನು ಹೇಗೆ ಖುಷಿಯಾಗಿದ್ದೇನೆ. ಇದಕ್ಕೆ ಎಲ್ಲಾ ಕ್ರೆಡಿಟ್ ನಿನಗೆ ಬೇಕು. ನಾವಿಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದೇವೆ. ಯಾಕೆ ನಾವು ಒಳ್ಳೆಯ ಜೀವನ ಸಂಗಾತಿ ಆಗಬಾರದು? ನಾನು ಈಗ ನೇರವಾಗಿ ಕೇಳುತ್ತಿದ್ದೇನೆ ಅಂತ ಬೇಜಾರಾಗಬೇಡ. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೇನೆ. ಸರ್, ಅದು ಹೇಗೆ ಸಾಧ್ಯ? ನಾನು ಈಗಷ್ಟೇ ಕೆಲಸಕ್ಕೆ ಸೇರುತ್ತೇನೆ, ಮತ್ತೆ ನೀವು ನನ್ನ ಬಾಸ್. ನಾನು ನಿಮ್ಮಷ್ಟು ಶ್ರೀಮಂತರಲ್ಲ, ಮತ್ತೆ ನೀವು ನನಗಿಂತ ತುಂಬಾ ದೊಡ್ಡವರು. ಹೌದು, ನೀನ ಹೇಳ್ತಾ ಇರೋದು ನಿಜ, ಆದ್ರೆ ನನ್ನ ಮನಸ್ಸಿನಲ್ಲಿ ನೀನು ಶ್ರೀಮಂತೆ. ನಮ್ಮಿಬ್ಬರ ವಯಸ್ಸಿನಲ್ಲಿ ಅಂತರವಿದೆ, ಆದ್ರೆ ನಾವಿಬ್ಬರು ಜೊತೆಯಾಗಿದ್ರೆ ಖುಷಿಯಾಗಿರ್ತೀವಿ ಅನ್ನೋ ನಂಬಿಕೆ ಇದೆ ನನಗೆ. ನೀನು ಈಗಲೇ ಹೇಳಬೇಕೆಂದು ಬಲವಂತ ಇಲ್ಲ. ಸ್ವಲ್ಪ ಸಮಯ ಕಳೆದು ನೀನು ಹೇಳಬಹುದು. ಅವರು ಹೇಳಿದ ಮಾತುಗಳು ನಾನು ಸುಮಾರು ದಿನಗಳು ಯೋಚನೆ ಮಾಡಿದೆ. ಅವರು ಹೇಳಿದ್ದು ನಿಜ. ಯಾಕಂದ್ರೆ ನನಗೂ ಯಾರೂ ಇಲ್ಲ. ಅವರು ನನ್ನ ಜೀವನದಲ್ಲಿ ಬಂದಾಗಿನಿಂದ ನಾನು ಖುಷಿಯಾಗಿದ್ದೇನೆ. ನಾನು ಬಾಸ್ಗೆ ಹೇಳಿದೆ, ನಾನು ನಿಮ್ಮನ್ನು ಒಪ್ಪುತ್ತೇನೆ, ನಾವಿಬ್ಬರು ಮದುವೆಯಾಗೋಣ. ಸಮಾಜದ ವಿರೋಧವಿರಬಹುದು ನಮಗೆ, ಆದರೆ ನಾವಿಬ್ಬರು ಪ್ರೀತಿಸುತ್ತಿದ್ದೇವೆ. ಹಿಂದಿಗೆ ನಾವು ಮದುವೆಯಾಗಿ 3 ವರ್ಷ ಆಗಿದೆ, ಮತ್ತೆ ನಮಗೆ ಒಂದು ಸುಂದರವಾದ ಮಗುವಿದೆ. ನನ್ನನ್ನು ದೂರ ಮಾಡಿದ ಮಲತಾಯಿ ನನ್ನ ಹತ್ರ ದುಡ್ಡಿದೆ ಅಂತ ತಿಳಿದ ತಕ್ಷಣ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಹೇಗೋ ನನಗೆ ಒಂದು ತವರು ಮನೆ ಸಿಕ್ಕಿತು. ಇದು ನನ್ನ ಜೀವನದ ಕತೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ತಪ್ಪದೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.